ಇಲ್ಲ ಇಲ್ಲ, ಅದೆಲ್ಲಾನು ಪಾಪ ಅವ್ರಗಳ ಪ್ರೀತಿ ನನ್ನ ಕೈಲಿ. ಅದೇ ಒಂದು ದೊಡ್ಡ ಪ್ಲಸ್ ಏನಂದರೆ ನಮ್ಮ ಅಪ್ಪನ ಥರ ನಾನು ಕಾಣೋದ್ರಿಂದ, ಸೊ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತನೆಲ್ಲ ಪೀರಿಯಡ್ ಫಿಲ್ಮ್ಗಳಿಗೆ ನನ್ನ ಹಾಕ್ಕೊಂಡ್ರು. ಈಗ ಸಿನಿಮಾಗೆ ಯಾರು ಕೇಳಲ್ಲ ನನ್ನ. ಜಯಣ್ಣ ಅವರ ಒಂದು ಸಿನಿಮಾನ ರೀಚ್ ಮಾಡೋದ್ರಲ್ಲಿ ಅವ್ರದೇ ಆದಂಥ ಒಂದು ಸ್ಟ್ರಾಟಜಿ ಇರ್ತದೆ. ಈ ಸಿನಿಮಾದ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಪ್ರಚಾರನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಿಜ ಹೇಳಬೇಕಂದ್ರೆ ಪ್ರಚಾರದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್, ಅಂದರೆ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಕನ್ನಡ ಇಂಡಸ್ಟ್ರಿಗೆ. ಸೊ ಅವ್ರಿಗೆ ಗೊತ್ತು ಜನಗಳಿಗೆ ಹೆಂಗೆ ಈ ಸಿನಿಮಾನ ತಲುಪಿಸ್ಬೇಕು, ಹೆಂಗೆ ಅದನ್ನ ಪುಷ್ ಮಾಡಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಈಗ ಬೇರೆ ಪ್ರೊಡ್ಯೂಸರ್ಗೆ ಡಿಸ್ಟ್ರಿಬ್ಯೂಷನ್ ಹೆಂಗೆ, ಸಿನಿಮಾನ ಹೆಂಗೆ ರೀಚ್ ಮಾಡಿ, ಅವಾಗ ನಾವು ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗುತ್ತೆ. ಇಲ್ಲಿ ನಂದು ಆ ಕೆಲಸ ಸ್ವಲ್ಪ ಕಟ್ ಡೌನ್ ಮಾಡಿ ಟೆಕ್ನಿಕಲಿ ಸಿನಿಮಾನ ನೀಟಾಗಿ ಹೆಂಗೆ ಔಟ್ಪುಟ್ ತರಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಈವನ್ ಪ್ರೇಮ್ ಆಗಲಿ ಜಯಂತ್ ಆಗಲಿ ಅವ್ರ ಈಗಿನ ಟ್ರೆಂಡ್ ಮಕ್ಕಳು. ಸೊ ಅವ್ರಿಗೆ ಗೊತ್ತು ಯಾರ ಥ್ರೂ ರೀಚ್ ಮಾಡಿಸ್ಬೇಕು ಅಂತ. ಆ್ಯಂಡ್ ನಮಗೆ ಕಾ ಪಿಕ್ಚರ್ಸ್ ಪ್ರವೀಣ್ ಅವರು ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಹೆಲ್ಪ್ ತೊಗೊಂಡು ರೀಚ್ ಮಾಡಿಸ್ತಾ ಇದ್ದೀವಿ. ಒಂದಷ್ಟು ಅಡೆತಡೆಗಳ ನಡುವೆ ಒಂದು ಒಳ್ಳೆ ಗುಡ್ ಸೈನ್ ಅನ್ಬೋದು. ಅಣ್ಣ ತಮ್ಮದಿರು ಮತ್ತೆ ಒಂದು ಕಾಣಿಸ್ತಿರೋ ತುಂಬ ಖುಷಿಯ ವಿಚಾರ. ಈ ಸಿನಿಮಾಗೆ ಏನಾದರೂ ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಥ್ ಸಿಗ್ಬೋದಾ ಅಂತ ಸರ್? ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ? ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದೋಗಿ ಗಂಡ ಹೆಂಡ್ತಿರ ಮಧ್ಯೆ ನಡೆಯುತ್ತೆ, ಅಪ್ಪ ಮಗನ ಮಧ್ಯೆ ನಡೆಯುತ್ತೆ. ಸೊ ಆ ಥರ ಇರುತ್ತೆ. ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಸೊ ನೀವು ನೋಡೋಕ್ಕಾಗಲ್ಲ. ಸೊ ಏನು ದೂರ ಆಗಿರೋ ವಿಚಾರಗಳು ಇಲ್ಲವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದು ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ಚಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗಲಿ, ನಮ್ಮ ಅತ್ತಿಗೆ ಜೊತೆ ಇದ್ದೇ ಇರುತ್ತೆ. ಅದು ಕೊಟ್ಟರೆ ತುಂಬ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ. ಯಾಕಂದರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ದರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ಅವರು ಅಂದ್ಬಿಟ್ಟು ಮಾಡ್ಬೋದೇನೋ, ಗೊತ್ತಿಲ್ಲ. ಏನು ಬೇಕಾದ್ರೆ ಆಗ್ಬೋದು. ಹೆಲ್ತ್ ಅದೇ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದರೆ ಅಜಯ್ ಹೆಗಡೆ ಡಾಕ್ಟ್ರು ದರ್ಶನ್ಗೆ 2 ಕೈದೂ ಆಪ್ರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ, ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೇ ದರ್ಶನ್ ಅಂದರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟ್ರು. ದರ್ಶನ್ದು ಫುಲ್ಲು ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಹೇಳ್ತಾ ಇದೆ. ಅವರೆಲ್ಲ ಮಾಡಿರೋ, ನಾನು ಹೋಗಿ ಫೈನಲ್ ಚೆಕ್, ಅದರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ, ಇಲ್ಲ ಏನಾರ ಕರೆಕ್ಷನ್ಸ್ ಬೇಕು, ಅವೆಲ್ಲ ನಾನು ಮಾಡಿಸ್ಕೊತಾ ಇದ್ದೆ. ಇಲ್ಲ, ಪ್ರೊಡಕ್ಷನ್ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು. 2026 ಮೋಸ್ಟ್ಲಿ ಆಗ್ಬೋದು. ಯಾಕಂದರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಆ್ಯಂಡ್ ಪ್ರೊಡ್ಯೂಸರ್ ದರ್ಶನ್ ಹತ್ರ ತುಂಬ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾವ್ದಾರು ಒಬ್ಬರು ಆಗುತ್ತೆ. ಇದು ಗೋವಾ, ಮಂಗಳೂರು, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಶೂಟಿಂಗ್ ಮಾಡಿದೆ. ಉಡುಪಿ, ಮಂಗಳೂರು. ಹಾಂ, 5 ಸಾಂಗ್ ಇದೆ.